ಈ ಕೋಟೆ ಕೊಳ್ಳೆ ಹೊಡ್ಕೊಂಡು ಹೋದ್ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಅಂತಾರಲ್ಲ, ಹಂಗಾಯ್ತು ಈ ಬೆಸ್ಕಾಂ ಕತೆ. ಮೊನ್ನೆ ಅಷ್ಟೇ ಈ ಚಾಮರಾಜಪೇಟೆಯಲ್ಲಿ ಕಾವೇರಿ ನೀರನ್ನು ತರಲಿಕ್ಕೆ ಹೋದಂತಹ ಮಹಿಳೆ ಕರೆಂಟ್ ಶಾಕ್ ತಗಲಿ ಸಾವನ್ನಪ್ಪಿದ ಮೇಲೆ ಈಗ ಬೆಸ್ಕಾಂ ಅಲರ್ಟ್ ಆಗಿದೆ ಅಂತೆ. ಹಾಗಾದ್ರೆ ಯಾವ ರೀತಿ ಕ್ರಮಕ್ಕೆ ಮುಂದಾಗಿದೆ ಬನ್ನಿ ನೋಡ್ಕೊಂಡು ಬರೋಣ. ಮಹಿಳೆ ಸಾವು ಬಳಿಕ ಬೆಸ್ಕಾಂ ಅಲರ್ಟ್. ಅನಧಿಕೃತ ಮೋಟಾರು ಸಂಪರ್ಕ ಕಟ್. ನೀರಿಗಾಗಿ ಸ್ಲಂ ನಿವಾಸಿಗಳ ಪರದಾಟ. ಚಾಮರಾಜಪೇಟೆಯ ಆನಂದಪುರಂನಲ್ಲಿ ಮಹಿಳೆ ನೀರು ತರಲು ಹೋದಾಗ ಕರೆಂಟ್ ಶಾಕ್ ಹೊಡೆದು ದುರಂತ ಸಾವನ್ನಪ್ಪಿರುವ ಘಟನೆ ಎಲ್ಲರನ್ನೂ ಕಣ್ಣೀರಾಗಿಸಿತ್ತು. ಅಸಲಿಗೆ ಶಾಶ್ವತ ನೀರಿನ ಸಂಪರ್ಕ ಕಲ್ಪಿಸದ ಕಾರಣ ಅನಿವಾರ್ಯವಾಗಿ ಈ ಸ್ಲಂ ನಿವಾಸಿಗಳು ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕವನ್ನ ಮೋಟಾರಿಗೆ ಹಾಕಿ ನೀರು ತುಂಬಿಸಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸದ್ಯ ಈ ಘಟನೆಯ ಬಳಿಕ ಬೆಸ್ಕಾಂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಮೋಟಾರಿಗೆ ಸಂಪರ್ಕ ಪಡೆದುಕೊಳ್ಳುತ್ತಿದ್ದ ವಿದ್ಯುತ್ ವೈರ್ ಸಂಪರ್ಕ ಕಡಿತಗೊಳಿಸಿದ್ದಾರೆ. ಚಾಮರಾಜಪೇಟೆಯ ಆನಂದಪುರದಲ್ಲಿ ನೀರು ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಕರೆಂಟ್ ಶಾಕ್ಗೆ ಮಹಿಳೆಯೊಬ್ಬರು ದುರಂತವಾಗಿ ಬಲಿಯಾಗಿರುವಂತಹ ಘಟನೆ ನಡೆದಿದೆ. ಸೊ ಬಹುತೇಕರಿಗೆ ಇರುವಂಥದ್ದು ಸಾಮಾನ್ಯವಾಗಿ ಕಾವೇರಿಯ ಕನೆಕ್ಷನ್ ಏನಿದೆ ಅದು ಮನೆ ಬಾಗಿಲಿಗೆ ಬರುತ್ತೆ. ಆದರೆ ಸ್ಲಮ್ನಲ್ಲಿ ನೋಡಿ, ಒಂದು ಕಡೆ ರಾಜಕೀಯ, ಇನ್ನೊಂದು ಕಡೆ ಪ್ರತಿ ಬಾರಿಯೂ ಮನವಿಯನ್ನು ಸಲ್ಲಿಸಿ ಅವ್ರಿಗೂ ಕೂಡ ಸಾಕಾಗಿರುತ್ತೆ. ಆದರೆ ಕಾವೇರಿಯ ಸಂಪರ್ಕ ಅವರಿಗೆ ಬಂದಿರಲ್ಲ. ಸೊ ಹಾಗಾಗಿ ಏನು ಮಾಡ್ತಾ ಇದ್ರು ಅಂದರೆ, ಈ ಕರೆಂಟ್ ಕಂಬ ಏನು ನೋಡ್ತಾ ಇದ್ದೀರಾ, ಅಲ್ಲಿಂದ ನೇರವಾಗಿ ಇಲ್ಲಿರುವಂತಹ ಕೊಳಾಯಿಗಳಿಗೆ ಮೋಟರನ್ನು, ಅಂದರೆ ಅಲ್ಲಿಂದ ಪವರನ್ನು ಎಳೆದು ಈ ಒಂದು ಕೊಳವೆ ಏನು ನೋಡ್ತಾ ಇದ್ದೀರಾ, ಸೊ ಈ ಕೊಳಾಯಿಗಳಿಗೆ ಮೋಟರನ್ನು ಹಾಕಿ ಅಲ್ಲಿಂದ ಮನೆಗೆ ನೀರನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ನಡುರಾತ್ರಿ 2:30-3 ಗಂಟೆಗೆ ಒಂದ್ಸಲ ಅವ್ರಿಗೆ, ಅಂದರೆ 2 ದಿನಕ್ಕೊಮ್ಮೆ ನೀರು ಬರೋದ್ರಿಂದ ರಾತ್ರಿಯೆಲ್ಲ ಎಚ್ಚರವಾಗಿ ಮೋಟರನ್ನು ಇದಕ್ಕೆ ಹಾಕಿ, ಎಷ್ಟು ರಿಸ್ಕ್ನ ಕೆಲಸ ಅಂತಂದರೆ ಅದು ತುಂಬ ಕಷ್ಟ. ಎಂತಹ ಸಂದರ್ಭದಲ್ಲೂ ಇಲ್ಲೇ ಈ ಜಾಗದಲ್ಲೇ ಆಲ್ರೆಡಿ 2 ಬಲಿಯಾಗಿದ್ದಾರಂತೆ. ಸೊ ಆದರೂ ನಮಗೆ ಅನಿವಾರ್ಯ ಅದು ಅನ್ನುವಂಥದ್ದು. ಒಂದು ವೇಳೆ ಕಾವೇರಿ ನೀರಿನ ಸಂಪರ್ಕ ಮನೆ ಬಾಗಿಲಿಗೆ ಬಂದಿದ್ರೆ ಈ ರೀತಿಯ ಒಂದು ಸಾವು ಕೂಡ ಆಗ್ತಾ ಇರಲಿಲ್ಲ. ಹೀಗಾಗಿ ಸ್ಲಂ ನಿವಾಸಿಗಳು ಈಗ ನೀರು ಇಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ಸಾಕಷ್ಟು ಬಾರಿ ಮನವಿ ಮಾಡಿದ್ರೂ ನೀರಿನ ಸಂಪರ್ಕ ಕಲ್ಪಿಸಿಲ್ಲ. ಈಗ ನೀರಿಲ್ಲದೆ ಪರದಾಟ ಮಾಡುತ್ತಿದ್ದೇವೆ ಅಂದ್ರು. ನೀರಿನ ಸಮಸ್ಯೆ ಇದೆಯಲ್ಲ ನಮಗೂ ಏರಿಯಾ. 600 ಮನೆ ಇದ್ದಿದ್ದು ಇವಾಗ ಮನೆ ಜಾಸ್ತಿ ಆಗೋಯ್ತು. ಇವಾಗ ನೀರು ಸಾಲ್ತಾ ಇಲ್ಲ. ಫಸ್ಟು ಬರ್ತಾ ಇತ್ತು ನೀರು, ಆಮೇಲೆ ನೀರೇ ಬರ್ತಾ ಇಲ್ಲ. ಏನು ಮಾಡೋದಂತ ಗೊತ್ತಿಲ್ಲ. ಅಧಿಕಾರಿಗಳು ಏನಾದರೂ ಬಂದು ಏನಾದರೂ ನಮ್ಗೆ ಸಜೆಷನ್ ಕೊಟ್ಟರೆ, ಇವಾಗ ನಾಳೆಗೆ ನೀರು ಏನು ವ್ಯವಸ್ಥೆ ಅಂತ ಗೊತ್ತಿಲ್ಲ. ಈಗಾಗಲೇ ನೀರಿನ ಸಂಪರ್ಕ ಕಲ್ಪಿಸಲು ಕಾಮಗಾರಿ ಶುರು ಮಾಡಿದ್ದಾರೆ. ಆದರೆ ಸತತವಾಗಿ ಕಾಮಗಾರಿ ನಡೆಯುತ್ತಿಲ್ಲ. ಜೀವ ಹೋದ ಬಳಿಕವಾದರೂ ಶಾಸಕರು ಹಾಗೂ ಜಲಮಂಡಳಿ ಶೀಘ್ರ ನೀರಿನ ಸಂಪರ್ಕ ಕಲ್ಪಿಸಬೇಕಿದೆ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.